ಮೈಸೂರು ಡಿಸ್ಟ್ರಿಕ್ಟ್ ಫೋಟೋಗ್ರಾಫರ್ಸ್ ಆ್ಯಂಡ್ ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ನ ವತಿಯಿಂದ 25ನೇ ವರ್ಷದ ಒಂದು ಸಂಭ್ರಮಾಚರಣೆಯಲ್ಲಿ ಇವತ್ತು ನಿನ್ನೆ ಮತ್ತು ಮೊನ್ನೆ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ನಮ್ಮ ಸಂಘದ ಸದಸ್ಯರಿಗೋಸ್ಕರ ಆಯೋಜಿಸಿದ್ವಿ. ಅದು ಸಂಪೂರ್ಣವಾಗಿ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಅದೇ ರೀತಿಯಾಗಿ ನಮ್ಮ ಸದಸ್ಯರ ಕುಟುಂಬಗಳಿಗೆ ಅಂಥೇಳಿ ಇವತ್ತು ನಾವು ಕುಟುಂಬ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ. ಅದು ಈಗಾಗಲೇ ಎಲ್ಲ ಕುಟುಂಬಗಳು ಬರ್ತಾ ಇದ್ದಾರೆ, ಮಕ್ಕಳುಗಳು ಖುಷಿಯಿಂದ ಓಡಾಡ್ತಾ ಇದ್ದಾರೆ. ನಮ್ಮ ಸಂಘದ ಸದಸ್ಯರ ಮಕ್ಕಳುಗಳು ಅವ್ರ ಮನೆಯವ್ರುಗಳು ಇವತ್ತಿನ ದಿನ ಒಂದು ಹಬ್ಬವನ್ನು ಆಚರಿಸಲಿ ಅಂಥೇಳಿ ಈ ಒಂದು ಕುಟುಂಬ ಕ್ರೀಡಾಕೂಟವನ್ನು ಆಯೋಜಿಸಿದ್ದೀವಿ. ಇದರ ಸದುಪಯೋಗವನ್ನು ಎಲ್ಲ ಸದಸ್ಯ ಮಿತ್ರರು ಒಗ್ಗಟ್ಟಾಗಿ ಬಂದು ಈ ಹಬ್ಬವನ್ನು ತಾವು ನಮ್ಮ ಮನೆ ಹಬ್ಬ ಅನ್ನೋ ರೀತಿಯಲ್ಲಿ ಆಚರಿಸಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ನಮಸ್ಕಾರ, ನಾನು ಫೈಟರ್ ಪ್ರಣತೀಜಿ ಅಂತ. ಸೊ MDPV ಅವರು ನನಗೆ ಈ ಕುಟುಂಬ ಕ್ರೀಡಾಕೂಟಕ್ಕೆ ಕರೆದಿರೋದಕ್ಕೆ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇವಾಗ ನಾವೆಲ್ಲರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆಲ್ಲೋಣ. ಎಲ್ರಿಗೂ ನಮಸ್ಕಾರಗಳು. MDPV ವತಿಯಿಂದ ರಜತ ಮಹೋತ್ಸವದ ಪ್ರಯುಕ್ತ 3 ದಿನಗಳ ಏನು ಆ್ಯಕ್ಟಿವಿಟೀಸ್ಗಳಿದೆ, ಕ್ರಿಕೆಟ್ ಪಂದ್ಯಾವಳಿ ಹಾಗೂ ಕುಟುಂಬ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಸ್ವಾಗತ ಕೋರ್ತಾ, ನಿನ್ನೆ ನಡೆದಂಥ ಕ್ರಿಕೆಟ್ ಪಂದ್ಯಾವಳಿಯು ಅತ್ಯಂತ ಯಶಸ್ವಿಯಾಗಿ ನೆರವೇರಿದ್ದು, ಆ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಫೈನಲ್ ತಲುಪಿ ರಾಯಲ್ ಚಾಲೆಂಜರ್ಸ್ ತಂಡ ಬಹುಮಾನ ಸ್ವೀಕರಿಸಿರುತ್ತೆ. ಇದೇ ರೀತಿ ಉತ್ಸಾಹ ಹುಮ್ಮಸ್ಸಿನಲ್ಲಿ ಇವತ್ತು ದಿನ ನಮ್ಮ ಛಾಯಾಗ್ರಾಹಕ ಕುಟುಂಬದವರು ಉತ್ಸಾಹವಾಗಿ ಭಾಗವಹಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಅಂತಾರಾಷ್ಟ್ರೀಯ ಉಷು ಪಟು ಪ್ರಣತಿ ಜಿ ರವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾಯಿದ್ದಾರೆ. ಹಾಗೂ ಚಾಮರಾಜ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡರು, ಶ್ರೀವತ್ಸಣ್ಣ ಅವರು ಮತ್ತು ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಸೋಮಶೇಖರ್ ಅವರು ಹಾಗೂ HV ರಾಜೀವ್ರವರು ನೆರವೇರಿಸ್ತಾ ಇದ್ದಾರೆ. ಅತಿ ಹೆಚ್ಚು ಹುಮ್ಮಸ್ಸಾಗಿ ಈ ಒಂದು ಕುಟುಂಬ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅಂದ್ಬಿಟ್ಟು ಎಲ್ಲ ಸದಸ್ಯರಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಲೋ, ಚೇರ್ಮನ್ ಅವರ ಧನಂಜಯ ಹಾಗೂ ಈಗಾಗಲೇ ಆಗಮಿಸಿದ ಖಜಾಂಚಿ ಉಮೇಶ್ ಅವರಿಗೆ ಸ್ವಾಗತ. ದಾರಿ ಬೇಗ ಬಂದಿದ್ದಾರೆ. ನೀರು ಸೂರ್ಯ ಲಕ್ಷ್ಮಿ ಅವರ ಅಪಹರಣ ಆಗ್ತಾ ಇದೆ. ಆದರೆ ನಮ್ಮ ಖಜಾಂಚಿ ಅವರು ಈಗಾಗಲೇ ನಾವು ಬರೆಯೋದು PD ಮಾಸ್ಟರ್ ಬರೆಯೋದಲ್ಲ, ಇಲ್ಲಿ ಜಸ್ಟ್ ನೇಮ್ಸ್ಗಳೆಲ್ಲ ಬಂದು ಅವರು ಎಂಟ್ರಿ ಮಾಡಬೇಕು. ಇವತ್ತು ಡಿಸೆಂಬರ್ 21 ಮೈಸೂರಿನ ಪೆವಿಲಿಯನ್ ಗ್ರೌಂಡಲ್ಲಿ ಮೈಸೂರು ಡಿಸ್ಟ್ರಿಕ್ಟ್ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನಿಂದ ಅವರ ಕುಟುಂಬದವರೊಂದಿಗೆ ಒಂದು ದಿವಸ ಕಳೆಯುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಭಾಳ ಸಂತೋಷ ಆಗಿದ್ದೇನೆಂದರೆ, ಅವರ ಬಿಡುವಿಲ್ಲದ ವೇಳೆ, ನಮಗೆ ಗೊತ್ತು ಇವತ್ತು ಫೋಟೋಗ್ರಾಫರ್ಸ್ ಇಲ್ಲದೆ ಯಾವುದೇ ಕಾರ್ಯಕ್ರಮ, ಯಾವುದೇ ಖಾಸಗಿ ಇರಲಿ ಸರ್ಕಾರದಿರಲಿ ಕಾರ್ಯಕ್ರಮ ನಡೆಯದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಎಲ್ಲ ಕಾರ್ಯಕ್ರಮಕ್ಕೂ ಫೋಟೋಗ್ರಾಫರ್ಸೇ ಇಂಪಾರ್ಟೆಂಟ್ ಅನ್ನುವಂಥ ಈ ಸಂದರ್ಭದಲ್ಲಿ ಒಂದು ದಿವಸ ಅವ್ರ ಕುಟುಂಬದವರೊಂದಿಗೆ ಕಳಿಬೇಕು ಅನ್ನುವಂಥ ಕಾರಣಕ್ಕೆ ಇವತ್ತು ಕುಟುಂಬದ ಮಕ್ಕಳುಗಳಿಗೆ ಆಟೋಟ ಸ್ಪರ್ಧೆ, ಅದೇ ಎಲ್ಲ ಥರದ ಕಾರ್ಯಕ್ರಮವನ್ನು ಇಟ್ಕೊಂಡು ಇವತ್ತು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗಾಗಿ ಬಂದಿದ್ದೀನಿ. ಕಳೆದ 20 ವರ್ಷದಿಂದ ಈ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ಗೆ ಮಾಜಿ ಶಾಸಕರಾದಂಥ MK ಸೋಮಶೇಖರ್ ಅವರು ಅಧ್ಯಕ್ಷರು ಅಂತ ಗೊತ್ತಾಗಿದೆ. ಇದು 25ನೇ ವರ್ಷದ್ದು. ಇದಕ್ಕಿಂತ ಸಾರಾ ಮಹೇಶ್ ಅವರು ಅಧ್ಯಕ್ಷರಾಗಿ ಇದಕ್ಕೆ ಗೌರವಾಧ್ಯಕ್ಷರಾಗಿ ಮುನ್ನಡೆಸ್ತಾ ಇದ್ರು ಅನ್ನೋವಂಥದ್ದು ಕೇಳಿ ಸಂತೋಷ ಆಯಿತು. ಆ ರೀತಿ ಹಿರಿಯ ಶಾಸಕರುಗಳಿಬ್ಬರು ಮಾಡಿರುವಂಥ ಈ ಅಸೋಸಿಯೇಷನ್ನಿನ ಈ ಕಾರ್ಯಕ್ರಮದಲ್ಲಿ ನಾನು ಭಾಳ ಸಂತೋಷದಿಂದ ಭಾಗವಹಿಸಿದ್ದೀನಿ. ಮೈಸೂರು ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ ಅಸೋಸಿಯೇಷನ್ನ ಆಶ್ರಯದಲ್ಲಿ 25ನೇ ವರ್ಷದ ಕ್ರೀಡಾ ಮಹೋತ್ಸವ, ಕುಟುಂಬ ಕ್ರೀಡಾ ಮಹೋತ್ಸವನ ಆಚರಣೆ ಮಾಡ್ತಾಯಿದ್ದಾರೆ. ನಮ್ಮ ಫೋಟೋಗ್ರಾಫರ್ ಅಸೋಸಿಯೇಷನಲ್ಲಿ ಕಳೆದ 25 ವರ್ಷಗಳಿಂದ ಇದೊಂದು ಕುಟುಂಬದ ರೀತಿಯಲ್ಲೇ ನಡ್ಕೊಂಡು ಬರ್ತಾಯಿದೆ. ಕುಟುಂಬದ ಎಲ್ಲ ಸದಸ್ಯರುಗಳು ಭಾಗಿಯಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮನೆಯ ಒಂದು ವಾತಾವರಣ ನಿರ್ಮಾಣ ಮಾಡಿ ಈ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಭಾಳ ಯಶಸ್ವಿಯಾಗಿ ಎಲ್ಲ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ಕುಟುಂಬಗಳು ಸಕ್ರಿಯವಾಗಿ ಪಾಲ್ಗೊಂಡು
ಅವರೆಲ್ಲರೂ ಈ ಸಂತಸದಲ್ಲಿ ಭಾಗಿಯಾಗಿ ತಾವು ಚಟುವಟಿಕೆಯಿಂದ ಕೂಡಿಕೊಂಡು ತುಂಬ ಚೆನ್ನಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದಾರೆ. ಇದಲ್ಲದೆ ಈ ಅಸೋಸಿಯೇಷನ್ನು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಮತ್ತು ಜನೋಪಯೋಗಿ ಅಂದರೆ ಈ ಏನು ಅಸೋಸಿಯೇಷನ್ಲಿದ್ದಾರೆ ನಮ್ಮೆಲ್ಲ ಸದಸ್ಯರುಗಳು ಫೋಟೋಗ್ರಾಫರ್ಸು ಮತ್ತು ವಿಡಿಯೋಗ್ರಾಫರ್ಸು ಅವ್ರುಗಳಿಗೆ ಕಾರ್ಯಾಗಾರವನ್ನು ಏರ್ಪಾಡು ಮಾಡ್ತಕ್ಕಂಥದ್ದು, ಹೊಸ ಕ್ಯಾಮ್ರಾಗಳು ಹೊಸ ಟೆಕ್ನಿಕಲಲ್ಲಿ ಬರ್ತಕ್ಕಂಥವನ್ನ ಅದರ ಕಾರ್ಯಾಗಾರ ಮಾಡ್ತಕ್ಕಂಥದ್ದು, ಮತ್ತು ಅವ್ರಿಗೆ ಬೇಕಾದಂಥ ಸ್ಪೇರ್ ಪಾರ್ಟ್ಸ್ಗಳು ಬೇರೆ ಬೇರೆ ಪದಾರ್ಥಗಳು ಎಷ್ಟು ಕಡಿಮೆಲಿ ಸಿಗ್ತವೆ ಆ ಥರದೊಂದು ವಸ್ತು ಪ್ರದರ್ಶನ ಎಕ್ಸಿಬಿಷನ್ ಏರ್ಪಾಡು ಮಾಡಿ ನಾನಾ ರೀತಿಯ ಅನುಕೂಲತೆ ಮಾಡಿಕೊಡ್ತಕ್ಕಂಥ ಕೆಲಸ ಸದಸ್ಯರುಗಳಿಗೆ ನಡೀತಾ ಇದೆ. ಈಗ ಇದನ್ನು ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ಇನ್ನೂ ಹೆಚ್ಚಾಗಿ ಇದು ಎತ್ತರಕ್ಕೆ ಬೆಳೀಲಿ, ಎಲ್ಲರೂ ಒಗ್ಗಟ್ಟಾಗಿ ನಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗಲಿ ಅಂತೇಳಿ ಹಾರೈಸಿ ಈ 25 ವರ್ಷದ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ನಾನು ಸಿಗ್ತೀನಿ ನಿಂಗೆ ಆಮೇಲೆ. ಅಲ್ಲೇ ನಮ್ಮದು BJP ಪದಾಧಿಕಾರಿ ಬನ್ನಿ. ಎಲ್ಲರೂ ದಯವಿಟ್ಟು ಮುಂದೆ ನೋಡ್ಬೇಕಾಗಿ ವಿನಂತಿ. ನಮ್ಮ ಕನ್ನಡ ವಿಷಯದಲ್ಲಿ ನಮ್ಮ ಅಪರಾಧಿ ಚೆಂಡು ಸಾಯಿದು ಚೆಂಡಲ್ಲ ಇದು ಬಂದು ಪ್ರಯತ್ನ ಮೇಡಮ್ ಅಲ್ಲಿ ವಿಡಿಯೋ ತೆಗಿತಾರೆ ಬರ್ಬೇಡಿ, ಹಿಂದೆ ವಿಡಿಯೋ ಮಾಡ್ಕೊಂಡು ಮೇಡಮ್ ಸ್ವಲ್ಪ ಹಿಂದೆ. ಸರಿ ಸರಿ ಸರ್, ಚೂರು ಹಿಂದೆ ನಿಮ್ಮ ಮಕ್ಕಳುಗಳಿಗೇನೆ. ಮಕ್ಕಳು ಅಡ್ಡ ಬರಬಾರ್ದು, ಅಡ್ಡ ಬೋಲು ಹಾಕಪ್ಪ ಬಂದು ಎರಡು ಹಾಕ್ಬೇಕು ಅಕ್ಕಪಕ್ಕ ಒಂದು ನೋಡಕ್ಕೆ ಚಂದ. ಒಂದು
गाल देखून घाल आयतु ना गाल देखून घाल ಆಯ್ತು ಬಾಲಲ್ಲಿ ಇವಳು ಹಾಕಿದ್ರೆ ಅವಳಿಗೆ ಹೋಯ್ತು ಹಾಂ ಹೋಯ್ತು ಅವಳು ಎರಡನೇದು ಹಾಕಿದ್ರೆ ಎರಡನೇದು ಅವಳು ಚಾನ್ಸು ಇದು ಹಾಕಿಲ್ಲ ಹಾಂ ಒಂದು ಮೂರನೇ ಪ್ಲಸ್ ಅವಳು देखून घाल ಅವಳೆ ಥರ್ಡ್ ಪ್ಲೇಸ್ ಅವಳು ಇವತ್ತಿನ ದಿನ ನಿಜವೂ ಭಾಳ ಖುಷಿ ಆಗ್ತಿದೆ. ಯಾಕಂತಂದರೆ ಮನೆಯಲ್ಲಿ ಪಾಪ ಮನೆ ಕೆಲಸ ಮಾಡ್ಕೊಂಡು ಇವತ್ತಿದ್ದವರು ಇವತ್ತಿನ ದಿನ ಎಲ್ಲರ ಜೊತೆ ಸೇರಿ ಒಂದು ಸ್ಪೋರ್ಟಿವ್ ಆಗಿ ಕ್ರೀಡಾಪಟುಲಿ ಭಾಗವಹಿಸಿದ್ದಾರೆ ಮಹಿಳೆಯರು. ತುಂಬ ಖುಷಿ ಆಗುತ್ತೆ. ಆಮೇಲೆ ಮಕ್ಕಳುಗಳು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅವರು ಮನೇಲಿ ಆಟ ಆಡ್ಕೊಂಡಿದ್ದವರು ಫೀಲ್ಡಲ್ಲಿ ನಮ್ಮದು ಇದು ಫೀಲ್ಡು ಅನ್ನೋ ಥರ ಆಟ ಆಡ್ಕೊಂಡಿದ್ದಾರೆ. ಭಾಳ ಖುಷಿ ಆಗುತ್ತೆ ನಿಜವೂ. ಇದು ಪ್ರತಿ ವರ್ಷವೂ ಹಿಂಗೆ ತುಂಬ ಚೆನ್ನಾಗಿ ನಡೀಬೇಕು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕ್ರೀಡಾಪಟುಗಳು ಪ್ರತಿ ವರ್ಷ ಫೋಟೋಗ್ರಾಫರ್ಸ್ ಮನೆಯವರು ಮನೆ ಬಿಟ್ಟು ಆಚೆ ಬಂದು ಈ ಥರ ಕ್ರೀಡೆಗಳಿಗೆ ಭಾಗವಹಿಸಬೇಕು. ಅವಾಗ ನೋಡೋಕ್ಕೆ ತುಂಬ ಖುಷಿಯಾಗಿರುತ್ತೆ. ಆಮೇಲೆ ಸ್ವಲ್ಪ ಎನರ್ಜಿ ಆಗುತ್ತೆ ಅವಾಗ. ಹಂಗಾಗಿ ಇದು ಮಾಡಿರೋದು ಮತ್ತು ಈ ಭಾಗವಹಿಸಿರೋರಿಗೆ ತುಂಬ ಒಂದು ಕೃತಜ್ಞತೆಗಳು ತಿಳಿಸ್ತಾ ಈಗಲೇ ಮುಂದುವರಿಲಿ ಅಂತ ನಮ್ಮ ಅಧ್ಯಕ್ಷರಿಗೂ ಅಥವಾ ಹೌದು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಈ ಒಂದು ಕಾರ್ಯಕ್ರಮ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಇವರಾರು ಈ ಕಡೆ ಸೈಡ್ ಬನ್ನಿ. ಅವರಲ್ಲಿ ಮೇಡಮ್ ಈ ಕಡೆ ನೋಡಿ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಒಳ್ಳೊಳ್ಳೆ ಸಬ್ಸ್ಕ್ರೈಬ್ಸ್. ಫ್ಯಾಮಿಲಿಗೋಸ್ಕರ ಈ ಪ್ರೋಗ್ರಾಮ್ನ ಏರ್ಪಡಿಸಿರೋದಕ್ಕೆ ತುಂಬ ಥ್ಯಾಂಕ್ಸ್. ಅದರಲ್ಲಿ ನಮಗೂ ಒಂಥರ ಎಂಟರ್ಟೈನ್ಮೆಂಟ್ ಸಿಕ್ಕಿದೆ. ಅದಕ್ಕೋಸ್ಕರ ನಮ್ಮ MDVPಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೈಂಡು ರಿಲ್ಯಾಕ್ಸ್ ಆಗೋ ಮೂಡ್ ಥರ ಬಂದಿದೆ ಇದೆಲ್ಲ ಗೇಮ್ಸ್ಗಳು. ನಾವು ಎಷ್ಟೋ ವರ್ಷ ಆಗಿತ್ತು ಈ ಗೇಮ್ಗಳನ್ನ ಆಡಿ, ಇವಾಗ ಮತ್ತೆ ಈ ಥರ ಗೇಮ್ಗಳು ಆಡೋದ್ರಿಂದ ತುಂಬ ಖುಷಿಯಾಗಿದೆ. ಒಟ್ಟಿಗೆ ಸೇರಿರೋದು ಇನ್ನೂ ಖುಷಿಯಾಗಿದೆ. ಫಸ್ಟೇ ನಮ್ಮದೊಂದು ಕುಟುಂಬ ಇತ್ತು, ಫ್ಯಾಮಿಲಿ. ಅದ್ರ ಜೊತೆಗೆ ಈಗ ಮತ್ತೆ ಸುಮಾರು ದಿವಸ ಗ್ಯಾಪ್ ಆಗಿ ಮತ್ತೆ ಇವಾಗ ಇದರಿಂದ ಒಟ್ಟಿಗೆ ಸೇರ್ಪಡೆ ಆಗೋ ಇದು ಬಂದಿದೆ, ಮೂಮೆಂಟ್ ಬಂದಿದೆ. ಅದಕ್ಕೋಸ್ಕರ MDVPಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ನೆಕ್ಸ್ಟ್ ಟೈಮಿಂದ ಒಂದು ಚೇರ್ಗೆ ಪಾಪ ಕಚ್ಚಾಡ್ತಾ ಇದ್ರು. ಎಲ್ಲ ಚೇರ್ಗೂ ಕೊಟ್ಬಿಡಿ, ಎಲ್ರಿಗೂ ಒಂದೊಂದು ಚೇರ್ ಕೊಟ್ಬಿಡಿ ದಯವಿಟ್ಟು ಪ್ಲೀಸ್. ನಮ್ಗೆ ಬೇಜಾರಾಗುತ್ತೆ, ಒಬ್ರಿಗೂ ಮೋಸ ಆಗೋದು ಬೇಡ. ರೆಡಿ ಮೇಡಮ್? ರೈಟ್, ಸೂಪರ್. ಈ ಸಲ ಲೇಡೀಸು ಕಬಡ್ಡಿ ಆಡ್ತಾ ಇದ್ದಾರೆ, ಭಾರಿ ಖುಷಿಯಾಗಿದೆ. ಎಲ್ಲರೂ ಟೀಮ್ ರೆಡಿ ಮಾಡ್ತಿದ್ದಾರೆ. ಈ ಸಲ ಲೇಡೀಸ್ ಕಬಡ್ಡಿ ಆ ಟೀಮ್ ಬಂದಿದೆ. ಈಗ 2 ಟೀಮ್ ರೆಡಿ ಆಯ್ತಾ ಇದೆ. ಲೇಡೀಸ್ ಒಂದ್ಸಲಿ ಹೊಸ ಸಲ ಕಬಡ್ಡಿ ಆಡೋ ಅಂತ ನಮಗೂ ಖುಷಿ ಆಯ್ತಾ ಇದೆ ನಮ್ಮ ಇದರಲ್ಲಿ ಸಂಘದಲ್ಲಿ. ವಾಯ್ಸ್ ಬರ್ತಾ ನಮ್ಮ MDPV ಅವರು ಈ ವರ್ಷ ಕುಟುಂಬ ಕ್ರೀಡಾಕೂಟವನ್ನು ಆಚರಿಸ್ತಾ ಇದ್ದಾರೆ. ನಮ್ಮ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಸ್ವಲ್ಪ ಮೆಂಬರ್ಸ್ಗಳು ಕಮ್ಮಿ ಆಗಿದ್ದಾರೆ. ಇದಕ್ಕೆಲ್ಲ ನಾವು ಉತ್ತೇಜನ ಕೊಡಬೇಕು. ಎಲ್ಲ ಫೋಟೋಗ್ರಾಫರ್ಸು ಬೇರೆ ಎಲ್ಲದಕ್ಕೂ ಬರ್ತಾರೆ. ಇಂಥ ಸ್ಪೋರ್ಟ್ಸ್ಗೆ ತಮ್ಮ ಫ್ಯಾಮಿಲಿ ಜೊತೆ ಬಂದರೆ ತುಂಬ ಚೆನ್ನಾಗಿರ್ತದೆ ಅಂತ ನಾವೆಲ್ಲ ಅಂದ್ಕೋತೀವಿ. ಮಕ್ಕಳಾಗಿರ್ಬೋದು ಅಥವಾ ನಮ್ಮ ಹೆಂಡತಿ ಮಕ್ಕಳುಗಳು ಬಂದರೆ ನಮಗೂ ಒಂಥರ ಖುಷಿಯಾಗುತ್ತೆ.
ಇಷ್ಟು ಹೇಳಿ ನನ್ನ ಮಾತು ಇವತ್ತು ಊಟ ಎಲ್ಲ ನಾನು ಇವಾಗ ಊಟ ಹೆಂಗಿತ್ತು ಆಮೇಲೆ ಇನ್ನೇನಿತ್ತು ಇನ್ನೇನು ಬೇಕಾಗಿತ್ತು ಅಂತ ನನಗೇನು ಅನಿಸ್ತು ಇದ್ರ ಬಗ್ಗೆ ಹೇಳಿ. MDPV ಅವರು ತುಂಬ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಬೇಕು. MDPV ಅವರು ಫೋಟೋಗ್ರಾಫರ್ಸ್ ಫ್ಯಾಮಿಲಿಗೆ ಒಂದು ದಿನಾಂತ ಅಂತ ಕೊಟ್ಟು ಅದಕ್ಕೊಂದಷ್ಟು ವೆರೈಟಿ ಗೇಮ್ಸ್ನ ಆ್ಯಡ್ ಮಾಡಿ ಎಲ್ಲ ಫ್ಯಾಮಿಲಿಗಳನ್ನು ಒಂದು ಕಡೆ ಸೇರಿಸಿ ಮಾಡ್ತಾ ಇರೋದು ತುಂಬ ಖುಷಿ ಅನ್ನಿಸ್ತಾ ಇದೆ. ಊಟನೂ ಚೆನ್ನಾಗಿದೆ ಮತ್ತು ಎಲ್ಲ ಫ್ಯಾಮಿಲಿಗಳ ಪರಿಚಯನೂ ಆಗಿದೆ. ಮತ್ತು ನಮ್ಮ ಹಸ್ಬೆಂಡ್ ವೈಫ್ದು ಕೋಆರ್ಡಿನೇಷನ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಸೊ ಇದೇ ಥರ ಅವಕಾಶಗಳನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಕಲ್ಪಿಸ್ಕೊಡ್ಲಿ ವರ್ಷಕ್ಕೆ ಅಂತ ಕೇಳ್ಬೋದು ಅಷ್ಟೇ. ಥ್ಯಾಂಕ್ ಯು. ಬೇಕು ಅಂತಂದರೆ ಚೇಂಜ್ ಮಾಡ್ಬೋದು. ಎಕ್ಸ್ಟ್ರಾ ಪ್ಲೇಯರ್ ಚೇಂಜ್ ಮಾಡ್ಕೊಳ್ಬೋದು. ಒಳಗೆ ಇರಬೇಕು ಅಲ್ಲಿ ಹೇಳಿ ಅಂಪೈರ್ಗೆ ಹೇಳಿ ಚೇಂಜ್ ಮಾಡ್ಕೊಳ್ಳಿ. ಓಕೆ, ನೀವು ಜಾಸ್ತಿ ಬಟ್ಟೆ ಹಿಡಿಯೋದು ಜಡೆ ಹಿಡಿಯೋದು ಈ ರೀತಿ ಮಾಡ್ಕೊಳ್ಬೇಡಿ. ನಿಮ್ದೇನಾದ್ರು ದಾರಗಳು ಜಾಸ್ತಿ ಎಳೆಯೋದಾದ್ರೆ ಅದನ್ನು ಬಟ್ಟೆ ಒಳಗಡೆ ಜೋಪಾನ. ನೀವೆಲ್ಲ ಕೇಳಿಸ್ಕೊಳ್ಳಿ. ಫ್ರೆಂಡ್ಲಿ ಮ್ಯಾಚ್ ಇದು, ಫ್ರೆಂಡ್ಲಿ. ಇದೆಲ್ಲ ಪ್ಯಾಂಟ್ ಯಾಕೋ ಬರ್ಬೇಕಿಲ್ಲಿ. ತೋರಿಸ್ತೀವಿ, ಟೈಮಿಂಗ್ ನೋಡ್ಕೋ. ಕೊಟ್ಟಿದ್ದೀವಿ. ಎರಡು ಬನ್ನಿ, ನಿಮ್ಗೆ ನಾವು ಹೇಳೋದಿಲ್ಲ. ಅವ್ರಿಗೆ ಗೊತ್ತಿರೋಲ್ಲ ಹೇಳ್ತಾರೆ. ಹೇಳ್ಕೊಬಿಡಿ ಹಂಗೆ. ನಿಧಾನ ಕಡೆ ಮಾಡಿ ಅವ್ರನ್ನ, ನಿಧಾನ ಕಡೆ ಮಾಡಿ. ಹಿಡ್ಕೊ ತಳ್ಳು ತಳ್ಳು ತಳ್ಳಿಗ ತಳ್ಬೇಕು. ಏನ್ ತೆಗೀರಿ ಅಂತ ಹೇಳಿದ್ವಿ ಅವ್ರಿಗೆ. ಇನ್ನು ಹಿಂದೆ ಕೊಡ್ಬೇಕು, ಇನ್ನು ಹಿಂದೆ ಬಗ್ಗೆ ಬೇಡ 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 ಬೇಡ. ತಳ್ಳಿ ತಳ್ಳಿ ನಿಂತ್ಕೊಳ್ಳಿ ಮೇಡಮ್. ಇಲ್ಲಿ ನೀವು ಈ ಕಡೆಯಿಂದ ಬನ್ನಿ ಮೇಡಮ್. ಈ ಕಡೆ ಮಾಡಿ ಯೂಸ್ ಮಾಡಿ.
ವಿಶೇಷ ಇದೆ. ಅವ್ವ ಮಗಳು ಆಪೋಸಿಟ್ ಆಡಿದ್ದಾರೆ. ಮಗಳು ಫಸ್ಟು, ಸೆಕೆಂಡು. ಸರ್ ಮುಂದೆ ಬನ್ನಿ. ಕಬಡ್ಡಿ ಕಬಡ್ಡಿ ಒಂದು ನಿಮಿಷ ಹಂಗೆ ರೀ, ಹಾಗೆ ರೀ, ಹಾಗೆ ರೀ. ನಮ್ಮ ಸಂಘ ಒನ್ ಮೋರ್ ಟೈಮ್. ಜೈ ಜೈ. ಆನೆಗಿದೆ ಬ್ರದರ್, ಬನ್ನಿ ಮೇಡಮ್. ಹೆಂಗೆ ಸಂಧ್ಯಾ? ಹಿಂಗೆ ನಿಂತ್ಕೋ ಮೇಡಮ್, ಬನ್ನಿ ಬನ್ನಿ ಬಾಬಾ. ಬಿಸ್ಕೊಟ್ ಇರ್ತೈತೆ ನೋಡೋಳ್ಗೆ. ಮಾತಾಡಿ ತಲೆ ಕೆಡಿಸ್ಕೊಬೇಡ, ಹಂಗೆ ಏನಿಸ್ತದೆ ಮಾತಾಡೋದು. ಭಾಳ ಖುಷಿ ಆಯ್ತು. ನಾನು ಬಂದೆ, ಎಂಜಾಯ್ ಮಾಡಿದೆ. ನಮ್ಮ ಅಪ್ಪ ಕಡೆಯಿಂದ ನಾನು ಎಂಜಾಯ್ ಮಾಡಿದೆ. ಅಪ್ರಿಷಿಯೇಟ್ ತಲೆ ಕೆಡಿಸ್ಕೊಬೇಡ. ಎಕ್ಸ್ಟ್ರಾ ಹೆಸರು ಬರ್ತೀವಿ. ಹಾಂ ಸರ್ 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 ಹಾಂ ಮಾತಾಡಲಿ. ನಮ್ಮ ಸರ್ ಒಂದು ಸೆಕೆಂಡ್. ಪ್ರೋಗ್ರಾಮ್ ಆಗ್ತಿದೆ, ಅದರಲ್ಲಿ ನಮ್ಮ ಫೋಟೋಗ್ರಾಫರು, ನಾನು ಹೇಳ್ತೀನಿ ನಮ್ಮ ಅಪ್ಪ ಫೋಟೋಗ್ರಾಫರು. ಆದ್ದರಿಂದ ಇವತ್ತು ನಿಮಗೆ ನಮಸ್ತೆ ಎಲ್ಲರಿಗೂ ಆಗಿದೆ. ನಮಸ್ತೆ ಎಲ್ಲರಿಗೂ. ಮಹಿಳಾ ಇದು ಫೋಟೋಗ್ರಾಫರ್ ಸಂಘದಿಂದ ಇವತ್ತು ಫ್ಯಾಮಿಲಿ ಒಂದು ಎಂಟರ್ಟೈನ್ಮೆಂಟನ್ನು ಫ್ಯಾಮಿಲಿ ಕೂಟವನ್ನು ಅರೇಂಜ್ ಮಾಡಿದರು. ಅದರಲ್ಲಿ ಪ್ರಥಮವಾಗಿ ನಾವು ಮಹಿಳೆಯರು ಕಬಡ್ಡಿಯನ್ನು ಆಡಿ ಜಯಗಳಿಸಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಇದೇ ಥರ ಮುಂದೆನೂ ಎಲ್ಲ ಥರ ಮಹಿಳೆಯರಿಗೂ ಎಲ್ಲ ಥರದಲ್ಲೂ ಅವಕಾಶಗಳನ್ನ ಕೊಟ್ಟು ಪ್ರೋತ್ಸಾಹಿಸಬೇಕಾಗಿ ಎಲ್ಲ ಫೋಟೋಗ್ರಾಫರ್ಗಳಿಗೂ ನಮ್ಮ ಗಂಡೀರ್ಗಳಿಗೂ ಹೇಳ್ಕೊಳ್ಳೋದಿಷ್ಟೇ. ಎಲ್ಲರೂ ದಯವಿಟ್ಟು ವರ್ಷಕ್ಕೆ ಮಾತ್ರ ಮಾಡಬೇಡಿ, 6 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಫ್ಯಾಮಿಲಿನ ಸೇರಿಸಿ ಎಲ್ಲರಿಗೂ ಎಂಕರೇಜ್ ಮಾಡಿ. ಮಕ್ಕಳುಗಳಿಗೂ ಅಷ್ಟೇ ಎಲ್ಲ ಥರ ಎಂಕರೇಜ್ ಮಾಡಿ. ನಮಸ್ತೆ, ಥ್ಯಾಂಕ್ ಯು. ಮಹಿಳೆಯರೆಲ್ಲ ಆಟ ಆಡಿರೋದು. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮೈಸೂರಿಗೆ ಚಿರತೆ ಬಂದಿದ್ದಂತೆ, ನಾನು ನೋಡಿಲ್ಲ. ಬಟ್ ಮೇಡಮು ಚಿರತೆ ಥರ ನಡೆದ್ರು, ಭಾಳ ಖುಷಿ ಆಗಿತ್ತು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಕಂಗ್ರಾಟ್ಸ್. ಎಲ್ಲರಿಗೂ ನಮಸ್ಕಾರ. ಈ ದಿನ ಫೋಟೋಗ್ರಾಫರ್ ಅಸೋಸಿಯೇಷನ್ನಿಂದ ಕ್ರೀಡಾಕೂಟವನ್ನು ಏರ್ಪಡಿಸಿದ್ರು. ಆದರೆ ನಾನು ಬೆಳಗ್ಗೆ ಬರೋಕ್ಕಾಗಲಿಲ್ಲ. ಆದರೆ ಮಧ್ಯಾಹ್ನ ಇದನ್ನು ಚೆನ್ನಾಗಿ ಎಂಜಾಯ್ ಮಾಡಿದೆ. ನನ್ನ 35 ವರ್ಷದ ಆಟವನ್ನು ಈ ದಿನ ಆಟ ಆಡಿ ನನ್ನ ಮನಸ್ಸನ್ನು ಸಂತೋಷಪಡಿಸಿದ್ದಕ್ಕೆ ಈ ಫೋಟೋಗ್ರಾಫರ್ ಅಸೋಸಿಯೇಷನ್ಗೆ ಧನ್ಯವಾದಗಳನ್ನ ಹೇಳ್ತಾ, ನನ್ನ ಈ ಮಾತನಾಡಲು 2 ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ನನ್ನ ಸಹಪಾಠಿಗಳಿಗೂ ಧನ್ಯವಾದಗಳು. ಅದು ರಾತ್ರಿ ಹೊತ್ತು ಕಾರ್ನರು ಇನ್ನೂ ನೋಡ್ಕೊಂಡು ಕ್ಯಾಚ್ ಮಾಡಿ ಇಲ್ಲೇ ಲೈನ್ ಅಲ್ಲಿ ತನಕ ಐತೆ ಅಷ್ಟೇ. ಕ್ಯಾಚ್ ಮಾಡ್ಕೊಂಡು ಇಲ್ಲ ಕ್ಯಾಚ್ ಮಾಡಿ ರೆಡಿ ಹೋಗ್ತಾರಾ? ಪ್ರಾರಂಭ ಆಗ್ತಾ ಇದೆ. ಕುಟುಂಬ ಕ್ರೀಡಾಕೂಟ ಅಂತಿಮವಾಗಿ ಬರ್ತಾ ಇದೆ. ಮೊಬೈಲ್ ಕೊಟ್ಟು ಒಂದ್ಸಲ ಒಂದೇ ಔಟ್ ತೊಗೊಂಡೋಗ್ಬೇಕು. ಎಲ್ಲ ನಿಮ್ಮ ಸ್ನೇಹಿತರುಗಳೇ, ರೂಲ್ಸ್ ಎಲ್ಲ ನಿಮಗೆ ಗೊತ್ತು ಅನ್ಕೊಂಡಿರ್ತೀವಿ. ಅದು ಒಂದು ಸಣ್ಣ ಪುಟ್ಟ ಒಂದು ಉಳಿಸ್ಕೊಂಡಿರ್ತೀವಿ. ಬೋನಸ್ ಲೈನು, ಅಟ್ಯಾಕ್ ಲೈನು ಮತ್ತು ಎಂಡ್ ಲೈನು ಪೂರ್ತಿ ಕ್ರಾಸ್ ಆದಮೇಲೆ ಕೊಡೋದು. ಎಂಡ್ ಲೈನು ಪೂರ್ತಿ ಕ್ರಾಸ್ ಆದರೆ ಅವ್ರು ಔಟ್ ಮಾಡ್ತಾರೆ. ಅಥವಾ ಅಟ್ಯಾಕ್ ಲೈನು ಕ್ರಾಸ್ ಮಾಡದೇ ಇದ್ದರೆ ರೈಟ್ ಔಟ್ ಆಗ್ತಾರೆ. ಮತ್ತು ಆದಷ್ಟು ತಳ್ಳೋದು ಮಾಡೋದು ಮಾಡಿ ಫ್ರೆಂಡ್ಲಿ ಆಗಿ ಆಡಿ. ಓಕೆ, ಗೊತ್ತಲ್ವ? ಇನ್ನು ನಿಮ್ಮ ಉಂಗ್ರಗಳು ಕಂಗ್ರ್ಯಾಚುಲೇಷನ್. ಪ್ರತಾಪ ಏಜವ್ರ ಹಿಂದಕ್ಕೆ ತಿನ್ಸ್ಬಿಟ್ಟು ಎಕ್ಸ್ಟ್ರಾ ಪ್ಲೇಯರ್ ನೀವು ಬಂದಿದ್ದೀರಿ.
ಒಂದು ಉತ್ತಮವಾದಂಥ ರೋಚಕತೆಯ ಕಬಡ್ಡಿ ಸ್ಕೋರ್ ಸರಾಯಿಸಲಾಯಿತು. ಏಕದಂತ ತುಂಬ ಒಳ್ಳೆ ಅಂಕಗಳನ್ನು ಪಡೆದಿದೆ. ರೈಡಿಂಗ್ ವಿನಯ್ ಕ್ರೀಡಾಪಟುಗಳು ಈ ವರ್ಷದಲ್ಲಿ ಅವರ ಉತ್ಸಾಹ ಹೇಗಿದೆ ನೋಡಿ. ಚೈತನ್ಯ ಹೋಗಿರಲಿಲ್ಲ.
ಕ್ಯಾಮ್ರಾ ಹುಷಾರು ಮದೇವ ಜೂಮಿಂದ ಮಾಡುವ ಒಂದು ರೆಕಾರ್ಡಿಂಗ್ ಮಾಡ್ತೇನೆ ಬಂದೆ ಆಡಿಯನ್ಸ್ ತೆಗಿತಾ ಇದ್ದೀನಿ. 2 ಬಾಳೆ ತಗೊಬರ್ಬೇಕು ನೀನು. ಮುಗೀತು, 1 ನಿಮಿಷನೇ ಲಾಸ್ಟ್ ಲೈನು. ಚೇರ್ಗಳೆಲ್ಲ ಎತ್ಕೊಂಡು ಒಳಗಡೆ ತುಂಬ ಕಾಂಪೌಂಡ್ ಹಾರ್ಕೊಂಡು ಬರೋಕ್ಕೆ ಚಾನ್ಸ್ ಇಲ್ಲ. ಕಾಂಪೌಂಡ್ ಹಾರ್ಕೊಂಡು ಹೊರಟೋಗ್ತಾವ ಮಕ್ಕಳು. ಓಕೆ ಮಾಡಿ ಮೊದಲಿಗೆ ರೆಡಿ 50 ಮೀಟರ್ಗಳ ಒಂದು ಓಟದಲ್ಲಿ ಕುಮಾರಿ ಹೇಮಶ್ರೀ ಪ್ರಥಮ. ದಯವಿಟ್ಟು ಚಪ್ಪಾಳೆ ಹೊಡಿರಿ, ದಯವಿಟ್ಟು ಚಪ್ಪಾಳೆ ಒಳ್ಳೆಯದು. ಇವರು ರೈಡರು ಅಪೂರ್ವ ಲೋಟಿ ಅವರ ಮಗಳು ರೈಡರು, ಮುಂದೆ ಒಂದಿನ ಒಳ್ಳೆ ರೈಡರ್ ಆಯ್ತಾಳೆ. ಇದು ಪುಟಾಣಿ ರೈಡರ್ ಇದು. ದ್ವಿತೀಯ ಬಹುಮಾನವನ್ನ ಕುಮಾರಿ ಬಾನಿ ಎಚ್ ಸಿಂಗ್ ದಯಮಾಡಿ ಒಬ್ಬರಾದ್ಮೇಲೆ ಬೇಗ ಬೇಗ 50 ಮೀಟರ್ ಓಟದಲ್ಲಿ ಅಶ್ವಿನಿ ಪ್ರಥಮ. ಅಶ್ವಿನಿ ಚಪ್ಪಾಳೆ ಹೊಡಿರಿ, ಒಂದು ಒಳ್ಳೆ ಚಪ್ಪಾಳೆ. ಬೆಳಗ್ಗೆಯಿಂದೆಲ್ಲ ವೆಯ್ಟ್ ಮಾಡಿದ್ರೆ ಇದಕ್ಕೆ ಮಕ್ಕಳಿಗೆ ಚಪ್ಪಾಳೆಗೆಲ್ಲ ಯಾವ ದೊಡ್ಡ ಬಹುಮಾನ ಇಲ್ಲ. ಬೇಗ ಬರಬೇಕು. ಕುಮಾರಿ ಅಶ್ವಿನಿ ಪ್ರಥಮ. ಕುಮಾರಿ ಶರತಿ ದ್ವಿತೀಯ. ಬೇಗ ಫೋಟೋಗಳನ್ನ ತಗೊಂಡ್ರೆ ಅನುಕೂಲ ಅಷ್ಟೇ, ಏನೇನಿಲ್ಲ. ಕುಮಾರಿ ರಿಷಿಕಾ ತೃತೀಯ. ರೋಗ ಬರೋದಿಲ್ಲ. ಕುಮಾರ ಮೋಹತ್ ಪ್ರಥಮ. ಕುಮಾರ ಮೋಹತ್ ಚಪ್ಪಾಳೆ ಹೊಡಿ. ಆಕ್ಚುಲಿ ನಿಮ್ಮ ಮಕ್ಕಳು ನೀವಾಗ ಚಪ್ಪಾಳೆ ಹೊಡಿ, ನೀವು ಹೊಡೆದ್ರೆ ಗೊತ್ತಾಗುತ್ತೆ ಅವರೇ ನಿಮ್ಮ ಅಪ್ಪ ಅಮ್ಮ ಅಂತ. ಪ್ರಥಮ ಕುಮಾರಿ ಸುಷ್ಮಿತಾ. ಕುಮಾರಿ ಸುಷ್ಮಿತಾ ಅಕ್ಕ ತಂಗಿರು ಇಬ್ರು ಹೊಡ್ಕೊಂಡ್ಬಿಟ್ಟಾರೆ ಫಸ್ಟ್ ಸೆಕೆಂಡ್. ರಮೇಶನ್ ಮಕ್ಕಳು. ಕಬಡ್ಡಿ ಕ್ಯಾಪ್ಟನ್ ದಯವಿಟ್ಟು ನಮ್ಮ ಪಕ್ಕದಲ್ಲಿ ಉಮೇಶ್ ಸರ್ ಅವರ ಅಲ್ಗೋಗ್ಬಿಡಿ. ಮಹಿಳಾ ಕಬಡ್ಡಿ ಕ್ಯಾಪ್ಟನ್ ಸಂಘದ ಮತ್ತೊಬ್ಬರು ಮಾಜಿ ಅಧ್ಯಕ್ಷರಾದ ನಿಜಮಂಜೂರ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ತೀನಿ. ಇಲ್ಲೋಡು ಸಮರ್ ಮಿನಿ ಸಿದ್ದರಾಮಯ್ಯ, ಇಲ್ಲೋಡು ಮಿನಿ ಸಿದ್ದರಾಮ. ಪ್ರಜ್ವಲ್ ಶಂಕರ್
100 ಮೀಟರ್ ಓಟ ಇವರು ಡೈರೆಕ್ಟರ್ ಬೆಳಕು ಮಂಜುವರ ಮಗ ಬೆಳಕ್ ತರನೇ ಕಾಣ್ತಾವ್ರೆ. ಅವ್ನು ಬೆಳಗ್ತಾನೆ ಬಿಡ ಅವನು ಪಾರ್ಟಿ ಕೊಡ್ಬೇಕು ಗಿದ್ದರಕ್ಕೆ. ಕುಮಾರಿ ರಿಷಿಕಾ ದ್ವಿತೀಯ, ಕುಮಾರಿ ರಿಷಿಕಾ ದ್ವಿತೀಯ. ಪ್ರಥಮ ನೂತನ್ CS ಸ್ವಲ್ಪ ಸ್ಥಳ ಮಾಡ್ಕೊಂಡು ಆರಾಮ ಕೊಡಿ ಸರ್, ಸ್ಥಳ ಇದೆ. ಕುಮಾರ ವಿಭೂತಿಯ ಮನೋಜ್ ತೃತೀಯ ಬಹುಮಾನ ಮನೋಜ್. ನಿಸರ್ಗ SP ಡಾಕ್ಟರ್ 1 ಪ್ರೈಸ್. ದ್ವಿತೀಯ ಕುಮಾರಿ ಸಿಂಚನ B. ಪ್ರಥಮ ಹಿತೇಶ್ ಪ್ರಥಮ. ದ್ವಿತೀಯ ಪ್ರಜ್ವಲ್. ಸೌಮ್ಯ ಆರಾಧ್ಯ ಪ್ರಥಮ. ಸೌಮ್ಯ ಆರಾಧ್ಯ ಬೇಕು. ವಿಜಯ ದ್ವಿತೀಯ. ವಿಜಯ ದ್ವಿತೀಯ. ತೃತೀಯ ಇಂಡಿಯಿಂದ 3ನೇ ಪ್ರೈಸು. ವೇದಾವತಿ 100 ಮೀಟರ್ ಓಟ. ಭಾಗ್ಯವಲ್ ತೃತೀಯ. ಮನೋಜ್ ಕುಮಾರ್ 100 ಮೀಟರ್ ಓಟ ಪ್ರಥಮ. ಮನೋಜ್ ಕುಮಾರ್. ಬನ್ನಿ ಸರ್, ಫೋಟೋ ತೆಗಿತಾರೆ ನಮ್ಮ ಹುಡುಗರು. ಬನ್ನಿ ಮನೋಜ್ ಕುಮಾರ್. ಕೃಷ್ಣ KS ದ್ವಿತೀಯ. ಮಂಜುನಾಥ್ N ತೃತೀಯ. ಮಂಜುನಾಥ್ N ದಯವಿಟ್ಟು ಪ್ಲೀಸ್ ಬೇಗ ಬನ್ನಿ, ಸಮಯ ಸ್ವಲ್ಪ ಕಮ್ಮಿ ಇದೆ, ಕ್ಷಮೆ ಇರಲಿ ದಯವಿಟ್ಟು. ತೃತೀಯ ಮಂಜುನಾಥ್ 100 ಮೀಟರ್ ಚೈತನ್ಯರಾವ್ ಪ್ರಥಮ. ಇದು ಒಂಟೆ, ಇದು MDPA ಒಂಟೆ. ನಾರಾಯಣ ಸ್ವಾಮಿ M 100 ಮೀಟರ್ ದ್ವಿತೀಯ. ಮಧುಮೂರ್ತಿ CS 100 ಮೀಟರ್. ಈ ಒಂದು ಬಹುಮಾನ ವಿತರಣಾ ಸಮಾರಂಭಕ್ಕೆ ನಮ್ಮ ಲಷ್ಕರ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಗೋಲಾಕ್ಷಿ ಮೇಡಮ್ ಅವರು ಬಂದಿದ್ರು. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒತ್ತಡದ ನಿಮಿತ್ತ ಅವರು ಬರಲಾಗಲಿಲ್ಲ. ಆದರೂ ಅವರ ಒಂದು ಈ ಬಿಸಿ ಶೆಡ್ಯೂಲಲ್ಲೂ ಕೂಡ ನಮ್ಮ ಸಂಘದ ಕಾರ್ಯಕ್ರಮಕ್ಕೆ ಅವರು ಬಿಡುವು ಮಾಡಿಕೊಂಡು ಬಂದಿರೋದು ನಮಗೆಲ್ಲ ಬಹಳ ಸಂತೋಷವಾಗಿದೆ. ಇಡೀ ಸದಸ್ಯರ ಎಲ್ಲ ಕುಟುಂಬ ವರ್ಗದವರಿಗೆ. ಹಾಗೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವರಾದ ಗೋಲಾಕ್ಷಿ ಮೇಡಮ್ ಅವರು ಮಾತಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಹಿರಿಯ ಕಿರಿಯರೆಲ್ಲರಿಗೂ ನನ್ನ ನಮಸ್ಕಾರ. ತಮಗೆ ಬಹಳಷ್ಟು ಸಮಯ ಕಾಯಿಸಿದೆ ಅನಿಸುತ್ತೆ, ಅದಕ್ಕಾಗಿ ನಿಮ್ಮಲ್ಲೆಲ್ಲರಿಗೂ ಕ್ಷಮೆ ಯಾಚಿಸ್ತೇನೆ. ಎರಡೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಬಹಳ ಜಾಸ್ತಿ ನಿಮಗೆ ಬಿಟ್ಟಿಲ್ ಕೊಯ್ಯಲ್ಲ. ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರನ ಕೊಟ್ಟು ಬೆಳೆಸಿ, ನಾನು ನಿಮ್ಮಲ್ಲೆಲ್ಲರಲ್ಲಿ ಕೇಳ್ಕೊಳ್ಳೋದಷ್ಟೇ. ಹಿರಿಯರು ಕಿರಿಯರು ಅನ್ನೋ ಪ್ರೀತಿ ಗೌರವನ ಮಕ್ಕಳಿಗೆ ತಿಳಿಸಿ ಬೆಳೆಸಿ.
ನಮ್ಮಲ್ಲಿ ಜಾಸ್ತಿ ಕ್ರೈಮ್ ಆಗ್ತಾ ಇರೋದು ಇದೊಂದೇ ರೀಸನ್ಗೆ. ಮಕ್ಕಳಿಗೆ ಒಂದೊಳ್ಳೆ ಸಂಸ್ಕಾರ ಸಿಗ್ತಾ ಇಲ್ಲ. ನಾವು ಹೇಗೆ ಸಂಸ್ಕಾರ ಏನೇನೆಲ್ಲ ಕಲಿಸುತ್ತೆ ಅಂತಂದರೆ ಅದು ಅಗಾಧವಾಗಿ ಕಲಿಸುತ್ತೆ, ನಮ್ಗೆ ಅದರ ಅರಿವೇ ಇಲ್ಲ. ನಾವಿವಾಗ ಹೆಂಗೆ ಅಂದರೆ ಒಂದು ಅವಿಭಕ್ತ ಕುಟುಂಬದಲ್ಲಿ ಬೆಳೀತಾ ಇದ್ವಿ. ತಾತ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರಿಂದ ಒಂದೊಂದು ನಡವಳಿಕೆಗಳನ್ನ ಮಕ್ಕಳು ಕಲಿತಾ ಹೋಗ್ತಾ ಇದ್ರು. ಅದು ನಮ್ಗೆ ಅರಿವು ಆಗ್ತಿರ್ಲಿಲ್ಲ. ಮಕ್ಕಳು ಏನು ಕಲಿತಿದ್ದಾರೆ, ಮಕ್ಕಳಲ್ಲಿ ಏನು ಅರಿವು ಮೂಡ್ತಾ ಇದೆ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲದೇ ಮಕ್ಕಳಲ್ಲಿ ಒಂದು ರೀತಿಯ ಬೆಳವಣಿಗೆಗಳಾಗ್ತಾ ಇದ್ವು. ಇವಾಗ ಏನಾಗಿದೆ, ಎಲ್ಲರೂ ಅವಿಭಕ್ತ ಕುಟುಂಬ, ತಂದೆ ತಾಯಿ, ಕೆಲವೊಂದು ಟೈಮ್ ಸಿಂಗಲ್ ಪೇರೆಂಟು, ಈ ಥರ ಪರಿಸ್ಥಿತಿಗಳು ಈಗ ಸಮಾಜ ಆ ಥರ ನಿರ್ಮಾಣ ಆಗ್ತಾ ಇದೆ. ನಾವು ಏನು ಹೇಳ್ಕೊಡ್ಬೇಕು ಅನ್ನೋದು ನಮಗೇನೆ ಗೊತ್ತಾಗ್ತಿಲ್ಲ. ಪೇರೆಂಟ್ ಆದವ್ರಿಗೇನೆ ನಾವು ಮಕ್ಳಿಗೆ ಏನು ಹೇಳ್ಕೊಟ್ಟು ಬೆಳೆಸ್ಬೇಕು ಅನ್ನೋ ಅರಿವೇ ಇಲ್ದಂಗೆ ಆಗ್ತಾ ಇದೆ. ಕೆಲವೊಂದು ನಾನು ನೋಡಿದ್ರೆ ವಿಪರ್ಯಾಸ ಅನ್ನಿಸ್ತಿದೆ. ನಾನು ನಿಮ್ಮಲ್ಲೆಲ್ಲರೂ ಮನವಿ ಮಾಡ್ಕೊಳ್ಳೋದು ಒಂದೇ, ಸಂಸ್ಕಾರ ಬಹಳಷ್ಟು ಕಲಿಸುತ್ತೆ. ಅದನ್ನ ವಿವರಣೆ ಮಾಡೋದಕ್ಕೆ ಹೋದ್ರೆ ಅದು ಅಗಾಧವಾಗಿದೆ. ಸೊಸೈಟಿನಲ್ಲಿ ನಾವು ಯಾರ ಜೊತೆಗೆ ಮಾತಾಡಬೇಕು, ಯಾರ ಜೊತೆಗೆ ನಡ್ಕೊಳ್ಬೇಕು, ನಾನು ಒಂದು ಸ್ಥಾನದಲ್ಲಿ ಇದ್ದೀನಿ ಅಂತಂದ್ರೆ ನಾನು ಹೇಗೆ ಬಿಹೇವ್ ಮಾಡಬೇಕು, ನನ್ನ ಕಿರಿಯ ಅಧಿಕಾರಿಗಳ ಜೊತೆ ಆಗಿರ್ಬೋದು, ಹೇಗೆ ದೊಡ್ಡವರು ಚಿಕ್ಕವ್ರ ಜೊತೆಗೆ ಹೇಗೆ ನಡ್ಕೊಳ್ಬೇಕು, ನನ್ನ ಮನೇಲಿ ವಯಸ್ಸಾದವ್ರ ಜೊತೆ ನಾನು ಹೇಗೆ ಟ್ರೀಟ್ ಮಾಡಬೇಕು, ನನ್ನ ಚಿಕ್ಕವ್ರನ್ನ ನಾನು ಹೇಗೆ ಪ್ರೀತಿ ಮಾಡಬೇಕು, ಪ್ರತಿಯೊಂದನ್ನು. ಅದು ಏನಾಗುತ್ತೆ ಅಂದ್ರೆ ನಿಮಗೆ ಇದು ಇವಾಗ ಅರ್ಥ ಆಗಲ್ಲ, ನಿಮಗೆ ವಯಸ್ಸಾದಾಗ ಅರ್ಥ ಆಗುತ್ತೆ. ನಾನು ಮಕ್ಕಳಿಗೆ ಏನು ಹೇಳ್ಕೊಡ್ಲಿಲ್ಲ, ನಾನು ಏನು ಹೇಳ್ಕೊಡ್ಬೇಕಾಗಿತ್ತು ಅಂತ. ಅವಾಗ ಕಾಲ ಮೀರೋಗಿರುತ್ತೆ, ನಮ್ಮ ಕೈ ತಪ್ಪೋಗಿರುತ್ತೆ, ನಾವೇನು ಮಾಡಲಿಕ್ಕೆ ಅವಕಾಶ ಇಲ್ಲದಂಥ ಪರಿಸ್ಥಿತಿನಲ್ಲಿ ಇರ್ತೀವಿ. ಸಂಸ್ಕಾರ ಇರೋಂಥ ಮಕ್ಕಳು ಯಾವುದೇ ಅಪರಾಧ ನಡೀತಿದ್ರು ಕೂಡ ಅಲ್ಲಿಂದ ಯಾವುದೇ ಕೃತ್ಯದಲ್ಲಿ ಭಾಗಿಯಾಗ್ದಾನೆ ವಾಪಸ್ ಬರೋ ಅಂಥದ್ದು ಇದೆ. ಸಂಸ್ಕಾರ ಕಲ್ತಿರೋಂಥ ಮಕ್ಕಳಿಂದ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ. ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರನ ಕೊಟ್ಟು ಬೆಳೆಸಿ ಅಷ್ಟೇ. ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇದ್ರು, ವಿದ್ಯೆ ಕಾಲ್ಭಾಗ ಬುದ್ಧಿ ಮುಕ್ಕಾಲು ಅಂತ. ನಾವೇನೇ ವಿದ್ಯೆ ಕಲ್ತ್ರೂ ಕೂಡ ನಮ್ಮ ಬುದ್ಧಿ ಏನಿದೆ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ ನಿರ್ಧಾರ ಆಗುತ್ತೆ. ನಾವೇನೇ ದೊಡ್ಡ ಸ್ಥಾನದಲ್ಲಿದ್ರೂ ಕೂಡ ನಮಗೆ ಗೌರವ ಅಂತ ಸಿಗೋದು ನಮ್ಮ ವ್ಯಕ್ತಿತ್ವದಿಂದನೇ ವಿನಃ ನಮ್ಮ ವಿದ್ಯೆಯಿಂದ ಗೌರವ ಸಿಗಲ್ಲ. ದಯವಿಟ್ಟು ನಿಮ್ಮಲ್ಲೆಲ್ಲರಲ್ಲೂ ಮನವಿ ಮಾಡೋದು ಇಷ್ಟನೇ, ಮಕ್ಕಳಿಗೆ ವಿದ್ಯೆನ ಕೊಡಿ, ವಿದ್ಯೆ ಜೊತೆಗೆ ಸಂಸ್ಕಾರನ ಕೊಟ್ಟು ಬೆಳೆಸಿ. ಇಲ್ಲಿ ಬಹಳಷ್ಟು ಜನ ಪೇರೆಂಟ್ಸ್ ಇದ್ದೀರಾ, ಆ ಕಾರಣಕ್ಕೋಸ್ಕರ ಈ ಮಾತನ್ನು ನಾನು ಹೇಳ್ಬೇಕಂತ ನನಗೆ ಅನ್ನಿಸ್ತು. ಸಂಸ್ಕಾರನೇ ನಮ್ಮ ಸಮಾಜನ ಇಲ್ಲಿವರೆಗೂ ಭಾರತದಲ್ಲಿ ವಿಭಿನ್ನ ಸಂಸ್ಕೃತಿ ಇದೆ, ಆದರೆ ಎಲ್ಲರೂ ಒಗ್ಗಟ್ಟಾಗಿರೋದು ನಮ್ಮ ಅವಿಭಕ್ತ ಕುಟುಂಬ ಹಿಂದಿನಿಂದ ಇತ್ತು. ನಮ್ಮಲ್ಲಿ ಒಂದೊಳ್ಳೆ ಸಂಸ್ಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರನೇ ನಾವು ಇಡೀ ಜಗತ್ತಲ್ಲಿ ವಿಶೇಷವಾಗಿದ್ದೀವಿ. ಸೊ ಆ ವಿಶೇಷತೆ ನಮ್ಮ ಮಕ್ಕಳಲ್ಲೂ ಇರಬೇಕನ್ನೋ ಆಸೆ ನಮ್ಮೆಲ್ರಿಗೂ ಇದೆ. ಪೇರೆಂಟ್ ಆದವ್ರಿಗೆ ನನ್ನ ಮಗ ಸೊಸೈಟಿನಲ್ಲಿ ವಿಶೇಷವಾಗಿ ಗುರುತಿಸ್ಕೊಳ್ಬೇಕು ಅನ್ನೋ ಆಸೆ ಎಲ್ಲ ಪೇರೆಂಟ್ಸಿಗೂ ಇರುತ್ತೆ. ಆ ಆಸೆ ಈಡೇರ್ಬೇಕಂತಂದ್ರೆ ಇವತ್ತಿಂದನೇ ಒಂದೊಳ್ಳೆ ಸಂಸ್ಕಾರನ ಕೊಟ್ಟು ಬೆಳೆಸಿ. ಯಾವುದನ್ನು ಹೇಳಿದ್ರೆ ಮಕ್ಕಳಲ್ಲಿ ಬದಲಾವಣೆಗಳಾಗಲ್ಲ. ನಾನು ಹೇಳೋದ್ರಿಂದ ಮಕ್ಕಳಲ್ಲಿ ಕಲಿಕೆಗಳು ಬರಲ್ಲ. ನಾವು ಅದನ್ನ ಮಾಡಿ ತೋರಿಸಿದ್ರೆ ಮಾತ್ರ ಮಕ್ಕಳಲ್ಲಿ 99 ಭಾಗ ಕಲಿಕೆಯನ್ನ ಮೂಡಿಸಲಿಕ್ಕೆ ಸಾಧ್ಯ ಆಗೋದು. ನಾವು ಹೇಗೆ ನಡ್ಕೊಳ್ತೀವಿ, ನಾವು ನಡ್ಕೊಳ್ಳೋದನ್ನ ನೋಡಿ ಮಕ್ಕಳು ಕಲಿತಾರೆ. ನಾವೂ ಹಿರಿಯರಿಗೆ ಕಿರಿಯರಿಗೆ ಗೌರವ ಪ್ರೀತಿ ಕೊಡೋದನ್ನ ನೋಡಿದ್ರೆ ನಮ್ಮ ಮಕ್ಕಳು ಕೂಡ ನಮ್ಮನ್ನು ನೋಡಿ ಅವ್ರದನ್ನ ಕಲಿತಾರೆ. ಅದನ್ನ ನಾವು ರೂಢಿಸ್ಕೊಳ್ಳೋಣ ಅನ್ನೋ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಒಂದು ನಡವಳಿಕೆನ ಕಲಿಸೋದನ್ನ ಬಹಳ ಅಚ್ಚುಕಟ್ಟಾಗಿ ಮನವರಿಕೆ ಆಗೋ ರೀತಿ ಹೇಳಿದ್ದಾರೆ. ಅವ್ರ ತಂದೆಯವರು ಅವ್ರಿಗೆ ಈ ಒಂದು ಗುಣಗಳನ್ನ ಅವ್ರಿಗೆ ಹೇಳಿರುವ ಒಂದು ರೀತಿಯಿಂದಲೇ ಮೇಡಮ್ ಅವರು ಇವತ್ತು ನಮ್ಮ ಒಂದು ಪೊಲೀಸ್ ಅಧಿಕಾರಿಯಾಗಿ ಇದ್ದಾರೆ ಇವತ್ತು. ಅದೇ ರೀತಿ ಅವರು ಈ ಒಂದು ಸಂಸ್ಕಾರದಿಂದ ಅವರು ಈ ಒಂದು ಉನ್ನತ ಹುದ್ದೆಗೆ ಏರಿದ್ದಾರೆ ಅಂದ್ರೆ ನಮ್ಮ ಮಕ್ಕಳನ್ನು ಕೂಡ ಇದೇ ರೀತಿ ಸಂಸ್ಕಾರದಲ್ಲಿ ಮಾಡಿದ್ರೆ ಇದೇ ರೀತಿ ಒಂದು ಅಧಿಕಾರಿಗಳಾಗಿ ನಾವು ಕಣ್ತುಂಬ ನೋಡುವುದನ್ನ ಅಚ್ಚುಕಟ್ಟಾಗಿರುವಂತ ನಮ್ಮ ಲೋಲಾಕ್ಷಿ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆ ಕುಟುಂಬ ಕ್ರೀಡಾಕೂಟದ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಲೋಲಾಕ್ಷಿ ಮೇಡಮ್ ಅವರಿಗೆ ನಾನು ಸ್ವಾಗತ ಕೇಳ್ತಾ ಇದ್ದೇನೆ. ಎಲ್ಲ ನಿರ್ದೇಶಕರುಗಳಿಗೂ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಬೆಳಗ್ಗೆಯಿಂದ ಅತಿ ಉತ್ಸಾಹವಾಗಿ
ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಿತ್ತು ಕೈಕಾಲೆಲ್ಲ ಮಣ್ಣು ಮಾಡ್ಕೊಂಡು ನಾವೆಲ್ಲ ಒಂದೇ ಕುಟುಂಬ ಅನ್ನೋ ಥರ ಎಲ್ಲ ಭಾಗವಹಿಸಿದಂಥ ಎಲ್ಲ ಕ್ರೀಡಾಕೂಟಗಳು ಹಾಗೂ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಎಲ್ರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಸಂಘದ ಸದಸ್ಯರಾದ ಮಾದೇವರವರ ಧರ್ಮಪತ್ನಿ ನಮ್ಮ ಸಂಘದ ಅಧ್ಯಕ್ಷರಾದ ವಿಜಯರವರ ಧರ್ಮಪತ್ನಿ ಚೂಡಾಮಣಿಯವರಿಂದ ಗೌರವ ಸಮರ್ಪಣೆ. ಪ್ರಥಮ ಸತೀಶ್ ತೃತೀಯ, ಸ್ವಲ್ಪ ಬೇಗ ಬರಬೇಕು. ಸತೀಶ್ ತೃತೀಯ, ಸತೀಶ್ ಅವರು ನಿಮ್ಮ ಸೇರಿರ್ತಾರೆ. ಮಂಜುನಾಥ್ ಗಿರಿಮಂಜುರವರು ಶಾರ್ಟ್ ಪುಟ್ ಅಲ್ಲಿ ಪ್ರಥಮ, ನಮ್ಮ ಹಿರಿಯ ನಿರ್ದೇಶಕರು ಇವರು. ಸತೀಶ್ ಶಾರ್ಟ್ ಪುಟ್ ದ್ವಿತೀಯ, ಸತೀಶ್ ಶಾರ್ಟ್ ಪುಟ್ ದ್ವಿತೀಯ, ಶಾರ್ಟ್ ಪುಟ್ ತೃತೀಯ, ಸತೀಶ್ ದ್ವಿತೀಯ, ಸಂಸದ ಬೀರಾರ ಮ್ಯೂಸಿಕಲ್ ಚೇರ್ ದ್ವಿತೀಯ, ಗಲಾಟೆ ಮಾಡಿ ಇವತ್ತು ನಮ್ಮ ಕಬಡ್ಡಿ ಬೇಕು ಅಂತ ಮಾಡಿದ್ದಾರೆ. ದಯವಿಟ್ಟು ಇದು 25 ವರ್ಷದಲ್ಲಿ ಪ್ರಥಮ ಬಾರಿಗೆ ನಾವು ಮಹಿಳಾ ಅದು ಕಬಡ್ಡಿ ಆಡಿಸ್ಕೋಬೇಕಂತ ಕಬಡ್ಡಿ ಆಡಿಸಿದ್ರು. ಸೊ ನಾವು ಅದಕ್ಕೆ ಅವರಿಗೆ ಕಬಡ್ಡಿ ಆಡಿದ್ರು. ದಯವಿಟ್ಟು ಕ್ಯಾಪ್ಟನ್ ಯಾರು ಇಬ್ಬರು ಬಂದು ಬಹುಮಾನವನ್ನು ಈ ಒಂದು ಸರ್ಟಿಫಿಕೇಟ್ ತೆಗೆದು ನೋಡಿ. ಸೌಮ್ಯ ಆರಾಧ್ಯ ಕಬಡ್ಡಿ ನಮ್ಮ ಟೀಮ್ ಬಂದೆ ಝೂಮ್ ಇಲ್ಲಮ್ಮ, ಅದಕ್ಕೆ ಹೋಗೋದು ಮುಂದೆ. ಮದ ಒಂದು ನಿಮಿಷ. ಮ್ಯೂಸಿಕಲ್ ಚೇರ್ನ ತೃತೀಯ ಬಹುಮಾನ ದಯವಿಟ್ಟು ಕುಮಾರಿ ಜ್ಯೋತಿಯವರು ಬಂದರು. ಕುಮಾರ ಕೃಷ್ಣವ ಬಕೆಟಿಂದ ಬಲ್ ಪ್ರಥಮ, ತೃತೀಯ ನಾನು ಸೇರ್ತಿದ್ದೆ. ಬಕೆಟಿಂದ ಬಲ್ ದ್ವಿತೀಯ, ಕುಮಾರಿ ಹೇಮಶ್ರೀ ಕುಮಾರಿ ಹೇಮಶ್ರೀ ಕುಮಾರಿ ಬಾನಿ ಎಚ್ ಸಿಂಗ್ ತೃತೀಯ, ಕುಮಾರಿ ಬಾನಿ ಎಚ್ ಸಿಂಗ್ ತೃತೀಯ, ಕುಮಾರಿ ಹೇಮಶ್ರೀ 25 ಮೀಟರ್ ಕಪ್ಪೆ ಓಟ ತೃತೀಯ, ಕುಮಾರಿ ಹೇಮಶ್ರೀ 25 ವಿರಾಜ್ ದ್ವಿತೀಯ, ಕುಮಾರಿ ಅಶಿಕಾ ಪ್ರಥಮ, ಕಪ್ಪೆ ಓಟ
ಆನಂದರಾಜ್ 25 ಮೀಟರ್ ಕಪ್ಪೆ ಓಟ ದ್ವಿತೀಯ. ಕುಮಾರಿ ಆದ್ಯ ಮಂಜು ಬೆಳಗ್ಗೆಯಿಂದ ಬಂದಿರೋ ನಮಗೂ ಅರ್ಥ ಆಗಿದೆ. ಬಟ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಕ್ಷಮೆ ಯಾಕೆ ನಾವು ನಮ್ಮದೇ ಸರಿ ಅಂತಲ್ಲ. ಪ್ಲೀಸ್ ನೀವು ಬೇಜಾರು ಮಾಡ್ಕೊಳ್ಳೋದು ನಮಗೂ ನಿಜವಾಗ್ಲೂ ಇಷ್ಟೆಲ್ಲ ಮಾಡಿ ಬೇಜಾರಾಗುತ್ತೆ. ಕುಮಾರಿ ದೀಕ್ಷಿತ 6 ವರ್ಷದಿಂದ ಕಪ್ಪೆ ತೃತೀಯ. ಮಂಜು ಆಯ್ತು ತೃತೀಯ. ಮೋಹಿತ್ ಪ್ರಥಮ 25 ಮೀಟರ್ ಕಪ್ಪೆ ಓಟ. 25 ಮೀಟರ್ ಕಪ್ಪೆ ಓಟ. ದ್ವಿತೀಯ ಭುವನೇಶ್ 6.8. ನಮ್ಮ ಗಿರಿ ಮುಂಜಾನೆ ಬಂದು ಬೆಂಬಲ ಕೊಟ್ಟು ಕೇಳ್ಕೊಳ್ತೀನಿ ನಾವು 4 ಜನ. ಪ್ರಥಮ ಕುಮಾರ್ ಮೋಚನ್. ಆಯ್ತು ಮಂಜು ಮೋಚನ್ ಬಕೆಟಿಂದ ಬಾಲ್ ತೃತೀಯ. ಕುಮಾರ್ ನರ್ತನ್ವೀರ್ ಬಕೆಟಿಂದ ಬಾಲ್ ದ್ವಿತೀಯ. ಕುಮಾರಿ ಚಾನ್ಸ್ಲಿ ದೀಕ್ಷಿತ ಬಕೆಟಿಂದ ಬಾಲ್ ತೃತೀಯ. ದೀಕ್ಷಿತ ದೀಕ್ಷಿತ 9 ವರ್ಷ ಉದ್ದ ಜಿಗಿತ. ಪ್ರಥಮ ಭುವನೇಶ್ ಪ್ರಥಮ. ನಮ್ಮ ಉಮೇಶ್ ಅವರು ಒಂದು ಬಹುಮಾನ ವಿತರಣೆ ಮಾಡಿಕೊಡ್ಬೇಕು. ಒಂದು ನಾಮಕರಣಕ್ಕೆ ಕುಮಾರ್ ಇಶ್ಲಾಂತ್ ಉದ್ದ ಜಿಗಿತ ದ್ವಿತೀಯ. ಬಂದೆ ರೇಣು KS ತೃತೀಯ. 2 ಸಲ ತೋರಿಸ್ತೀನಿ ಸಾಕು. ಕುಮಾರಿ ಕವನ ಪ್ರಥಮ ಉದ್ದ ಜಿಗಿತ 9-12. ಕುಮಾರಿ ಕವನ ಕುಮಾರಿ ಗಮನ KG ಉದ್ದ ಜಿಗಿತ ತೃತೀಯ. ವೆರಿ ಗುಡ್. ಗಮನ KG ಪ್ರಥಮ. ಮೋಹಿತ್ ಪ್ರಥಮ. ವಿಭು ಸಿಡಿ ತೃತೀಯ ಬಕೆಟಿಂದ ಬಾಲ್. ಬಹುಮಾನ ವಿತರಣೆ ಮಂಜುನಾಥ್ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮುಂದೆ 13-18 ವರ್ಷ ಕುಮಾರಿ ರಿಷಿಕಾ KB ಪ್ರಥಮ. ಮೇಡಮ್ ಬನ್ನಿ. ಉದ್ದ ಜಿಗಿತ 13-18 ದ್ವಿತೀಯ. ಶ್ರುತಿ MD ಕುಮಾರಿ ಅರ್ಚನಾ ತೃತೀಯ. ಉದ್ದ ಜಿಗಿತ 13-18 ಕುಮಾರಿ ಅರ್ಚನಾ. ಉದ್ದ ಜಿಗಿತ ದ್ವಿತೀಯ. ಕುಮಾರ ವಸಿಷ್ಠ 13-18 ವಸಿಷ್ಠ ದ್ವಿತೀಯ. ತನುಷ್ ತೃತೀಯ ಉದ್ದ ಜಿಗಿತ ತೃತೀಯ. ಮಡಿಕೆ ಹೊಡೆಯುವ ಸ್ಪರ್ಧೆ 9-12 ವರ್ಷ. ಪ್ರಥಮ ಬಹುಮಾನ ಕುಮಾರಿ ಪುನರಿ ಪ್ರಥಮ. ಚೈತನ್ಯ ಅವರು ಬಹುಮಾನ ವಿತರಣೆ ಮಾಡ್ಕೊಡ್ಬೇಕಂತ 2-3 ಬರೀ ಪರವಾಗಿಲ್ಲ. ಕೊಡಿ ಸರ್. ಕುಮಾರಿ ಮಡಿಕೆ ಹೊಡೆಯುವ ಸ್ಪರ್ಧೆ 9-12 ದ್ವಿತೀಯ. ಬನ್ನಿ ಸರ್. ಕುಮಾರಿ ಅಬಿತಾ ಮಡಿಕೆ ಹೊಡೆಯುವ ಸ್ಪರ್ಧೆ ರಮೇಶನ್ ಫ್ಯಾಮಿಲಿನ ಹೊಡೆದೋಗ್ತಾ ಇದೆ ಅರ್ಧ. ತೃತೀಯ. ಬ್ಯಾಟ್ರಿ